ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಚಂದು ಖುಷಿ ವ್ಲಾಗ್ಸ್. ನಾವು ಇಲ್ಲಿ ಎಲ್ಲ ಹೋಗ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಾ? ಗೊತ್ತೇ ಇರುತ್ತೆ, ಯಾಕಂದ್ರೆ ತಮ್ಮನೆಲ್ಲ ಆಲ್ರೆಡಿ ನೀವು ನೋಡಿದ್ದೀರಾ, ಮಾಡ್ಕೊಬಿಡ್ತೀವಿ. ಅದಿಲ್ಲ ಅಂದ್ರೆ ನಾವು ಇದೇ ಥರನೇ ಚಾನಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಸಾಂಗ್ಸ್ ಇಲ್ಲ ಅಂದ್ರೆ ನನ್ನಂತೂ ನಿದ್ದೆನೇ ಬಂದ್ಬಿಡುತ್ತೆ, ಅದು ಟ್ರಾವೆಲಿಂಗ್ ಅನ್ಸೋದಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನೀವು, ನಾನು ಆದ್ಯನ ಜೊತೆ ಹೇಗೆಲ್ಲ ಆಡ್ತಾ ಇದ್ದೀನಿ ಅಂತ. ನನಗೆ ಇವಳಂದ್ರೆ ತುಂಬಾ ಇಷ್ಟ. ಆದರೆ ಇವಳು ಅಷ್ಟೇ ಕಷ್ಟ ಕೂಡ, ತುಂಬ ಆಟ ಮಾಡ್ತಾಳೆ, ತುಂಬ ಅನ್ಸಲ ಕಾಲಕ್ಕೆ ಓಪನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಊಟ ಎಲ್ಲಿ ಅಂದ್ರೆ ಇದು ಕುಣಿಗಲ್ ರೋಡೇನೆ. ಇಲ್ಲಿ ಇದು ಹೋಟೆಲ್ ಹೆಸರು ನೈವೇದ್ಯಂ ಅಂತ ಬೋಟು ಕಾಣಿಸ್ತಿದೆ ಹೋಟೆಲು. ನಾವು ಒಳಗಡೆ ಬಂದಮೇಲೆ ಏನೇನಿದೆ ಅಂತ ಮುಂದೆ ಚೆಕ್ ಮಾಡ್ತಾ ಇದ್ವಿ, ಏನು ತಗೊಳ್ಳೋಣ ಅಂದ್ಬಿಟ್ಟು. ಆಕ್ಚುಲಿ ಇದು ಆಫ್ಟರ್ನೂನ್ ಮೀಲ್ಸ್ ಅಲ್ವಾ, ಸೊ ಏನಾದರೂ ಮೀಲ್ಸೇ ತಗೊಳ್ಳೋಣ ಅಂತ ಥಿಂಕ್ ಮಾಡ್ತಿದ್ವಿ. ಯಾಕೆ ಏನೇನು ಬೇಕಂತ ನಾವು ಮೀಲ್ಸ್ ತಗೊಂಡ್ವಿ, ಸೌತ್ ಇಂಡಿಯನ್ ಮೀಲ್ಸು. ಅದರಲ್ಲಿ ರೈಸ್ ಅಂಡ್ ರೊಟ್ಟಿ ಕೊಟ್ಟಿದ್ರು, ಆಮೇಲೆ ಹಪ್ಪಳ ಇದೆಲ್ಲ ಕೊಟ್ಟಿದ್ರು. ಆಮೇಲೆ ಒಂದು ಗೋಬಿ ಮಂಚೂರಿಯನ್ ತಗೊಂಡ್ವಿ. ಎಲ್ಲ ಚೆನ್ನಾಗಿ, ಇನ್ನೂ ಏನೋ ಸ್ವಲ್ಪ ಟೇಸ್ಟ್ ಇರಲಿ. ನೀವೇ ನೋಡಿ ಯಾವ ಲೆವೆಲ್ಗೆಲ್ಲ ಪೂಸ್ ಕೊಟ್ಟು ಒಂದು ಲೆವೆಲ್ ಕಿತ್ತದು ಒಂಥರ. ಸೊ ಅಲ್ಲೇ ರೀಲ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆವಾಗ ನೋಡ್ಬೋದು ನೀವು ಅದಿಂದು ಸ್ಕಿಲ್ಗಳೆಲ್ಲ ಈಚೆ ಬಂದಿರೋದು. ಆಮೇಲೆ ನಾವೊಂದು ಒಂದು ಹಬ್ಬ ಅಂದ್ರೂ ಒಂದು 5 to 7 ಸಲ ಅರಿಲ್ ಮಾಡಿ ಒಂದು ಚೆನ್ನಾಗಿ ಮಾರ್ನಿಂಗು ನಾವೆಲ್ಲ ರೆಡಿ ಆಗಿಬಿಟ್ಟು ದೇವ ದರ್ಶನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನೈಟ್ ಅಂದರೆ ಈವ್ನಿಂಗ್ ಅಲ್ಲೇ ಕಾಫಿ ಕೊಡ್ತೀವಿ ಹೋಟೆಲಲ್ಲಿ, ಅಂದರೆ ಅಯೋಧ್ಯೆ ಹೋಟೆಲ್ನಲ್ಲೇ ಟಿವಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸಿಸ್ಟಮಲ್ಲಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರೋದು ನಾವು. ನೆಕ್ಸ್ಟ್ ಇದು ವೆಯ್ಟಿಂಗ್ ಹಾಲು, ಅಂದರೆ ಅಲ್ಲೇ ಕುತ್ಕೊಳ್ಳೋಕ್ಕೆ, ಹಾಗೆ ವಾಶ್ರೂಮ್ಸು, ಹಾಗೆ ಅಲ್ಲಿ ನೋಡ್ಬೋದು ಎಕ್ಸ್ಪೆಕ್ಟೆಡ್ ಕಾಲ್ ರಿಲೀಸ್ ಅಂದರೆ ಆ ಟೈಮ್ ಒಳಗಡೆ ನಮ್ಮನ್ನ ರಿಲೀಸ್ ಮಾಡ್ತಾರೆ ಅಂದ್ಬಿಟ್ಟು. ಇದು ನಾವಿದ್ದು ಝೋನ್ 2. ನೆಕ್ಸ್ಟು ದೇವ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ನಾನು ಹೇಳಿರೋದು 2 ಸುಳ್ಳು. ಆ್ಯಕ್ಚುಲಿ ಖಾರ ಆಯಿತು, ಆದರೆ ಅದನ್ನ ಮತ್ತೆ ಕುಡಿಬೇಕಾದ ಕುಡಿಯಲ್ಲ ಖಾರ ಅಂದ್ಬಿಟ್ಟು ಕೊಡ್ಸಲ್ಲ ಅಂದ್ಬಿಟ್ಟು ನಾನು ನಾವು ಹೋದ್ಸಲ ಬಂದಾಗ ಧರ್ಮಸ್ಥಳದಲ್ಲಿ ಇದೇ ಹೋಟೆಲ್ ಬಂದಾಗ ಬೇರೆ ಶಾಪಲ್ಲಿ ಸೋಡಾ ಕೊಟ್ಟಿದ್ವಿ. ಅವಾಗ ಇನ್ನೂ ತುಂಬ ಇಷ್ಟ ಆಗಿತ್ತು ಟೇಸ್ಟು. ಇವಾಗ ಇದು ಬೇರೆ ಶಾಪು, ಅಂದರೆ ಶಾಪ್ಸ್ ಎಲ್ಲ ಕೆಲವೊಂದು ಚೇಂಜ್ ಆಗಿ ಮತ್ತೆ ಹಾಗೆ ನಿದ್ದೆ ಮಾಡಿ ಎತ್ಬಿಟ್ಟವಳೆ. ಆದರೂ ಇನ್ನೂ ಸೈಲೆಂಟಾಗಿ ಕೂತಿದ್ದಾಳೆ, ಮತ್ತೆ ಡಲ್ ಫೇಸ್ ಇಟ್ಕೊಂಡು ಕೂತಿದ್ದಾಳೆ ಮೇಡಮ್ ಅವರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ನೋಡಿ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಚಂದು ಖುಷಿ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.